ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಕೆಸರುಗದ್ದೆಯಾದ ಚಿಂತಾಮಣಿ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಸ್ವಚ್ಛತೆ ಮಾಯ, ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ರೈತರು, ಕೂಲಿ ಆಳುಗಳು. 2 ಲಕ್ಷ ರು ಲಂಚ ಸ್ವೀಕರಿಸಿದ ಮುಳಬಾಗಿಲು ತಾಲೂಕಿನ ನರೇಗಾ ಇಂಜಿನಿಯರ್ ಸೇರಿದಂತೆ 2 ಬಂಧಿಸಿದ ಲೋಕಾಯುಕ್ತ ಪೊಲೀಸರು. ನ್ಯಾಯಾಲಯಗಳಲ್ಲಿ ಮೂಲ ಸೌಕರ್ಯಕ್ಕೆ ಒತ್ತಾಯಿಸಿ ವಕೀಲರ ಪ್ರತಿಭಟನೆ. ರಾಜ್ಯಾದ್ಯಂತ ನ್ಯಾಯಾಲಯಗಳ ಕಲಾಪ ಬಹಿಷ್ಕರಿಸಿ ವಕೀಲರ ಹೋರಾಟ. ದೇವನಹಳ್ಳಿ ವಕೀಲರ ಸಂಘದಿಂದ ಪ್ರತಿಭಟನೆಗೆ ಬೆಂಬಲ. ವಾರ್ತೆಗಳ ವಿವರ. ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಚಿಂತಾಮಣಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣ ಈಗ ಅಕ್ಷರಶಃ ನರಕ ಸದೃಶವಾಗಿದೆ. ಗುತ್ತಿಗೆದಾರರ ಬೇಜವಾಬ್ದಾರಿತನ ಹಾಗೂ ಅಧಿಕಾರಿಗಳ ನಿರಾಸಕ್ತಿಯಿಂದಾಗಿ ಇಡೀ ಮಾರುಕಟ್ಟೆ ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದ್ದು, ಸಾರ್ವಜನಿಕರು ಹಾಗೂ ರೈತರ ಆಕ್ರೋಶ ಮುಗಿಲು ಮುಟ್ಟಿದೆ. ಮಾಯವಾದ ಸ್ವಚ್ಛತೆ, ಕಸದ ರಾಶಿ, ಮಾರುಕಟ್ಟೆಯ ತುಂಬೆಲ್ಲ ಕೊಳೆತು ನಾರುತ್ತಿರುವ ಟೊಮೆಟೊ ಹಣ್ಣುಗಳು, ತ್ಯಾಜ್ಯ ಹಾಗೂ ಎಲ್ಲೆಂದರಲ್ಲಿ ಹರಿಯುತ್ತಿರುವ ಟೊಮೆಟೊ ಕೊಳೆತ ನೀರು, ನಿತ್ಯ ಸಾವಿರಾರು ಟನ್ ವಹಿವಾಟು ನಡೆಯುವ ಈ ಜಾಗದಲ್ಲಿ ಕನಿಷ್ಠ ಸ್ವಚ್ಛತೆಯೂ ಇಲ್ಲದಂತಾಗಿದೆ. ದಿನವಿಡೀ ದುಡಿಯುವ ದಲ್ಲಾಳಿಗಳು, ವ್ಯಾಪಾರಸ್ಥರು ಹಾಗೂ ದೂರದ ಊರುಗಳಿಂದ ಬರುವ ರೈತರು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದರಿ ಮಾರುಕಟ್ಟೆಯ ನೆರೆಯ ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಸೇರಿದಂತೆ ದೇಶದ ಉತ್ತರ ಭಾಗದ ವಿವಿಧ ರಾಜ್ಯಗಳಿಂದ ಪ್ರತಿನಿತ್ಯ ನೂರಾರು ವ್ಯಾಪಾರಸ್ಥರು ಆಗಮಿಸುತ್ತಾರೆ. ಅಷ್ಟೇ ಲಾರಿಗಳು ಆಗಮಿಸುತ್ತವೆ. ಮಾರುಕಟ್ಟೆಗೆ ಹೆಚ್ಚು ಸರಕು ಬರುವುದರಿಂದ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗಾಟಕ್ಕೆ ವಾಹನಗಳು ಬರುವುದರಿಂದ ಸ್ವಚ್ಛತೆಗೆ ಆದ್ಯತೆ ನೀಡುವ ಸಲುವಾಗಿ ಟೆಂಡರ್ ಕರೆದು ಲಕ್ಷಾಂತರ ರೂಪಾಯಿಗಳು ವ್ಯಯಿಸುತ್ತಿದ್ದರೂ ಸ್ವಚ್ಛತೆ ಮಾಡುವಲ್ಲಿ ಗುತ್ತಿಗೆದಾರರು ಸಂಪೂರ್ಣ ಶೂನ್ಯ ಎಂದರೆ ತಪ್ಪಾಗಲಾರದು. ಟೆಂಡರ್ ಹಣ ನೀರುಪಾಲು, ಅಧಿಕಾರಿಗಳ ಉದಾಸೀನ. ಮಾರುಕಟ್ಟೆ ಸ್ವಚ್ಛತೆಗಾಗಿ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗುತ್ತದೆ. ಆದರೆ ಗುತ್ತಿಗೆದಾರರು ಮಾತ್ರ ಹಣ ಜೇಬಿಗಿಳಿಸಿಕೊಂಡು ಸ್ವಚ್ಛತೆ ಕಾರ್ಯವನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದಾರೆ. ಈ ಬಗ್ಗೆ ಎಪಿಎಂಸಿ ಅಧಿಕಾರಿಗಳಿಗೆ ನೂರಾರು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳ ಮೌನ ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಅಶುಚಿತ್ವದ ಕೆಸರಿನಲ್ಲೇ ಲೋಡಿಂಗ್ ಕಾರುಬಾರು. ಮಾರುಕಟ್ಟೆಗೆ ಬರುವ ಕೂಲಿ ಕಾರ್ಮಿಕರ ಸ್ಥಿತಿಯಂತೂ ಹೇಳತೀರದಾಗಿದೆ. ಕೊಳೆತು ನಾರುತ್ತಿರುವ ಟೊಮೆಟೊ ತ್ಯಾಜ್ಯ ಮತ್ತು ಮಲಿನ ನೀರು ನಿಂತಿರುವ ಕೆಸರಿನಲ್ಲೇ ನಿಂತು ಕೂಲಿ ಆಳುಗಳು ಲಾರಿಗಳಿಗೆ ಟೊಮೆಟೊ ಬಾಕ್ಸ್ಗಳನ್ನು ತುಂಬಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದರಿಂದಾಗಿ ಕಾರ್ಮಿಕರು ಚರ್ಮ ರೋಗ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದಾರೆ. ಸಾಂಕ್ರಾಮಿಕ ರೋಗದ ಭೀತಿ, ಜನಾಕ್ರೋಶ. ಪ್ರಸ್ತುತ ಮಾರುಕಟ್ಟೆಯ ದುಸ್ಥಿತಿ ನೋಡಿದರೆ ಎಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆಯೋ ಎಂಬ ಭೀತಿ ವ್ಯಾಪಿಸಿದೆ. ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಡೆಂಗ್ಯೂ, ಮಲೇರಿಯಾದಂತಹ ಕಾಯಿಲೆಗಳ ಆತಂಕ ಎದುರಾಗಿದೆ. ನಾವು ಬೆವರು ಸುರಿಸಿ ಬೆಳೆದ ಬೆಳೆಯನ್ನು ತಂದು ಮಾರಲು ಇಲ್ಲಿ ಜಾಗವಿಲ್ಲದಂತಾಗಿದೆ. ಇಷ್ಟು ದೊಡ್ಡ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಎಂದರೆ ಹೇಗೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಎಪಿಎಂಸಿಯ ಉನ್ನತ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಬೇಜವಾಬ್ದಾರಿ ಗುತ್ತಿಗೆದಾರನಿಗೆ ಚಾಟಿ ಬೀಸಿ ಚಿಂತಾಮಣಿ ಟೊಮೆಟೊ ಮಾರುಕಟ್ಟೆಯ ಕಾಯಕಲ್ಪ ನೀಡಬೇಕಿದೆ. ಟೊಮೆಟೊ ಗಲೀಜು ಬಗ್ಗೆ ಯಾರಾದರೂ ಬಂದು ನೋಡಿದ್ದಾರಾ? ಗುತ್ತಿಗೆದಾರರು ಅಡ್ರೆಸ್ ಇಲ್ಲ ಇಲ್ಲಿ. 3 ಕ್ಲೀನಿಂಗ್ಗೆ ಬರ್ತಾರೆ, ಅರ್ಧ ಗಂಟೆ ಕೆಲಸ ಮಾಡಿ ಹೊರಟು ಬಿಡ್ತಾರೆ. ಅದಕ್ಕೆ ಬೇಕಾದರೆ ನಾವು ಗುತ್ತಿಗೆದಾರರಿಗೆ ನೋಟಿಸ್ ಕೊಡಿ ಎಂದು ಹೇಳುತ್ತಿದ್ದರೂ ಗಮನ ಹರಿಸುವವರೇ ಇಲ್ಲ. 1 ತಿಂಗಳಿಂದ ಟೊಮೆಟೊ ಬಿದ್ದಿದ್ದು ಅದರಲ್ಲಿ ಹುಳುಗಳು ಬಿದ್ದಿವೆ. ಟೊಮೆಟೊ ಮಂಡಿಯಲ್ಲಿ ಕೆಲಸ ಮಾಡುವ 2 ಮುದುಕರ ಕಾಟಾಚಾರಕ್ಕೆ ಬಂದು ಕ್ಲೀನ್ ಮಾಡ್ತಾರೆ. ಹೆಸರು ಬಹಿರಂಗಪಡಿಸದ ಲಾರಿ ಚಾಲಕ ಟೊಮೆಟೊ ಮಾರ್ಕೆಟ್ನ ಚರಂಡಿಯಲ್ಲಿ ಟೊಮೆಟೊ, ಮಾರುಕಟ್ಟೆಯ ಕಟ್ಟಕಡೆಯ ಗೋಡೆಗಳ ಬಳಿ ಟೊಮೆಟೊ, ಓಡಾಡುವ ಜಾಗದಲ್ಲಿ ಟೊಮೆಟೊ, ಅದರ ಮೇಲೆ ವಾಹನಗಳು ಓಡಾಡಿ ಟೊಮೆಟೊ ಕೆಸರುಗದ್ದೆಯಾಗಿದೆ. ಒಂದು ಸಲ ಬಂದು ಅಧಿಕಾರಿಗಳು ನೋಡಿ, ಟೊಮೆಟೊ ಕೊಳೆತು ಬರುವ ವಾಸನೆಗೆ ಇಲ್ಲಿ ಯಾರೂ ಒಂದು ಕಾಫಿ ಕುಡಿಯೋಲ್ಲ, ಟಿಫನ್ ಮಾಡಲ್ಲ. ಈ ಥರ ಐತೆ ಟೊಮೆಟೊ ಮಾರುಕಟ್ಟೆ. ಟೊಮೆಟೊ ಮಾರ್ಕೆಟ್ನ ಕಸ ವಿಲೇವಾರಿಗೆ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವಹಿಸಿದ್ದೇವೆ. ಅವರು ವಾಹನಗಳು ಇಟ್ಟು ಸ್ವಚ್ಛ ಮಾಡ್ತಾ ಇದ್ದಾರೆ. ಇದೀಗ ಟೊಮೆಟೊ ಸೀಸನ್ ಹೆಚ್ಚು ಆಗುತ್ತಿದೆ. ಸ್ವಚ್ಛತೆಯಲ್ಲಿ ವಿಳಂಬ ಆಗಿದೆ. ಈ ಬಗ್ಗೆ ಗುತ್ತಿಗೆದಾರನಿಗೆ ನೋಟಿಸ್ ನೀಡಿ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಸೂಚಿಸುತ್ತೇವೆ. ಗಲೀಜ್ ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಏನು ಹೇಳ್ತಾರೆ? ಈಗ ಅರೈವಲ್ಸು ಜಾಸ್ತಿ ಆಗಿ ರೇಟ್ ಡೌನ್ ಆಗಿರೋದರಿಂದ ಸುಮಾರು ಒಂದು ದಿನಕ್ಕೆ 50,000 ರಿಂದ 60,000 ಬಾಕ್ಸ್ಗಳು ಟ್ರೇಡ್ ಆಗ್ದಿರ
ಅಲ್ಲೇ ಉಳಿತಾ ಇದೆ. ಆಕ್ಷನ್ ಆಗಿ ಕೂಡ ಹೊರಗಡೆ ಹೋಗ್ದಿರ. ಅದಲ್ಲದೆ ಆಮೇಲೆ ಸೆಕೆಂಡ್ರಿ ಗೋಲಿ ಅಂತೀವಿ, ವೇಸ್ಟ್ ಕಾಯಿ, ಅವು ಕೂಡ ಇವಾಗ ಹೊರಗಡೆ ಹೋಗ್ತಾ ಇಲ್ಲ. ಕಾರಣ ಫ್ಯಾಕ್ಟ್ರಿಗಳವರು ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಫ್ಯಾಕ್ಟ್ರಿಯವರು ಟೊಮೊಟೊದು ತಗೊತಾ ಇಲ್ಲ. ಹಾಗಾಗಿ ತುಂಬ ಅಂದರೆ ಒಂದು 50% ವೇಸ್ಟ್ ಇಲ್ಲೇ ಉಳ್ಕೊತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಬಟ್ ಈಗ ಹೆಚ್ಚಿಗೆ ಅರೈವಲ್ಸ್ ಇರೋದರಿಂದ ಕ್ಲೀನಿಂಗ್ ಅವ್ರಿಗೂ ಕೂಡ ಈ ಲಾರಿಗಳು ನಿಲ್ಲಿಸಿರೋದರಿಂದ ಅವ್ರಿಗೆ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ತೊಂದರೆ ಆಗ್ತಾ ಇದೆ. ಆದರೆ ಯಾವಾಗ ಟೈಮ್ ಸಿಗುತ್ತೋ ರಾತ್ರಿ ಹೊತ್ತಾಗಲಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. 10 ದಿವಸಕ್ಕೆ ಒಂದ್ಸತಿ ಮಾಡೋದಾ ಮೇಡಮ್? 10 ದಿನಕ್ಕೊಂದ್ಸಲ ಡೈಲಿ ಮಾಡ್ತಾ ಇದ್ದೀವಿ. ಪೇಮೆಂಟುಗಳಾಗಿಲ್ಲ, ಸರಿಯಾಗಿ ಕ್ಲೀನ್ ಆಗ್ತಿರೋದ್ರೆ ನಾವು ಪೇಮೆಂಟುಗಳು ಮಾಡಲ್ಲ. ಆ್ಯಸ್ ಪರ್ ಮಿನಿಮಮ್ ವೇಜಸ್ ಇದ್ರ ಪ್ರಕಾರ ನಾವೇನು ಟೆಂಡರ್ ಕೊಟ್ಟಿರ್ತೀವೋ ಅದನ್ನು ಕ್ಲೀನ್ ಮಾಡಿ ಅವರು ನಮಗೆ ಎವ್ರಿ ಡೇ ಫೋಟೋಗಳು ವಿತ್ GPS ಫೋಟೋಗಳು, ದಾಖಲೆಗಳು, ಟೆಂಡರ್ ಇದರ ಪ್ರಕಾರ ಏನು ಅವರು ಮಾಡ್ತಾರೆ ಅಷ್ಟೇ ಮಾತ್ರ ನಾವು ಪೇಮೆಂಟುಗಳು ಮಾಡ್ತೀವಿ. ಈಗ 3 ತಿಂಗಳಿಂದ ಪೇಮೆಂಟುಗಳು ಆಗಿಲ್ಲ. ಟೆಂಡರ್ ಯಾರು ಮೇಡಮ್ ಹೆಸರು ಆಗಿರೋದು? ಬಿಕ್ಷೈನ್ ಅಂತ. ಬಿಕ್ಷೈನ ಕಂಪನಿ ಹೆಸರು ಮೇಡಮ್? ಬಿಕ್ಷೈನ್ ಕಂಪನಿ, ಆಯಿಷಾ ಫಿರ್ದೋಸ್ ಅಂತ ಅವರು ಮಾಲೀಕರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕೋಲಾರ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ 2 ಲಕ್ಷ ರು ಲಂಚ ಸ್ವೀಕರಿಸಿದ ಮುಳಬಾಗಿಲು ತಾಲೂಕಿನ ನರೇಗಾ ಇಂಜಿನಿಯರ್ ಸೇರಿದಂತೆ 2 ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಇಂಜಿನಿಯರ್ ಕೃಷ್ಣಮೂರ್ತಿ ಮತ್ತು ಜಿಲ್ಲಾ ಪಂಚಾಯಿತಿ ಕಚೇರಿ ಡಿ ಗ್ರೂಪ್ ನೌಕರ ಮಹಮ್ಮದ್ ಅಲಿವುಲ್ಲಾ ಬಂಧಿತರು. ಮುಳಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುತ್ತಿಗೆದಾರ ಕೃಷ್ಣಮೂರ್ತಿ ಅವರು ಕೆಲವು ಕಾಮಗಾರಿಗಳನ್ನು ನಡೆಸಿದ್ದು, ಅದರ ಬಿಲ್ ಪಾವತಿಗಾಗಿ ಇಂಜಿನಿಯರ್ ಕೃಷ್ಣಮೂರ್ತಿ 4 ಲಕ್ಷ ರು ಲಂಚ ಕೇಳಿದ್ದರು. ಮೊದಲ ಕಂತು 2 ಲಕ್ಷ ರುಗಳನ್ನು ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಪಡೆದುಕೊಳ್ಳುವಾಗ ಲೋಕ ಪೊಲೀಸರ ಬಲೆ ಬೀಸಿದ್ದು, ಸಹಕಾರ ನೀಡಿದ ಜಿಲ್ಲಾ ಪಂಚಾಯಿತಿ ಡಿ ಗ್ರೂಪ್ ಸಿಬ್ಬಂದಿಯನ್ನು ಬಂಧಿಸಲಾಗಿದೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ರೇಣುಕಾ ದಾಳಿ ನೇತೃತ್ವ ವಹಿಸಿದ್ದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ವಕೀಲರ ಸಂಘಗಳು ಪ್ರತಿಭಟನೆ ನಡೆಸಿದವು. ಇದರ ಭಾಗವಾಗಿ ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ವತಿಯಿಂದಲೂ ನ್ಯಾಯಾಲಯದ ಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಲಾಯಿತು. ನ್ಯಾಯಾಲಯಗಳಲ್ಲಿ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯಾದ್ಯಂತ ವಕೀಲರ ಸಂಘಗಳು ಪ್ರತಿಭಟನೆಗೆ ಕರೆ ನೀಡಿದ್ದವು. ಇದಕ್ಕೆ ಬೆಂಬಲ ಸೂಚಿಸಿದ ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ಸದಸ್ಯರು ನ್ಯಾಯಾಲಯದ ಕಲಾಪಗಳಿಂದ ದೂರ ಉಳಿದು ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಆಕಾಂಕ್ಷಿ ಆನಂದ್ ಮಾತನಾಡಿ, ನ್ಯಾಯಾಲಯಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು, ವಕೀಲರು ಹಾಗೂ ಸಾರ್ವಜನಿಕರಿಗೆ ಅನುಕೂಲಕರ ವಾತಾವರಣ ನಿರ್ಮಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಸರ್ಕಾರ ಕೂಡಲೇ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕು. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ನಡೆಸುತ್ತಿರುವ ಪ್ರತಿಭಟನೆಗೆ ದೇವನಹಳ್ಳಿ ವಕೀಲರ ಸಂಘ ಸಂಪೂರ್ಣ ಬೆಂಬಲ ನೀಡಿದೆ ಎಂದರು. ಈ ಮೂಲಭೂತ ಸೌಕರ್ಯ ಬರೀ ನ್ಯಾಯಾಧೀಶರು ಮತ್ತು ವಕೀಲರಿಗೆಲ್ಲ ಕಕ್ಷಿದಾರರಿಗೂ ತಲುಪಬೇಕು. ಕಳೆದ ತಿಂಗಳು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಅರವಿಂದ್ ಕುಮಾರ್ ಸಾಹೇಬರು ಬಂದಿದ್ದರು. ಆಗ ಆಲ್ ಇಂಡಿಯಾ ಜುಡಿಷಿಯಲ್ ಕಾನ್ಫರೆನ್ಸಲ್ಲಿ ಬೆಂಗಳೂರಲ್ಲಿ ನಡೀತು. ಆಗ ಆಗಿನ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರ ಮುಂದೆ ನಮ್ಮ ನ್ಯಾಯಾಧೀಶರು ಅಂಕಿ ಸಂಖ್ಯೆಗಳ ಮುಖಾಂತರ ಎಲ್ಲ ಅವರಿಗೆ ಬಿಚ್ಚಿಟ್ರು. ಏನು ಅಂದರೆ ನಮ್ಮ ನ್ಯಾಯಾಲಯದಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತದೆ. ಈಗ ನಾವು ಒಂದು ಕೇಸ್ ಹಾಕಬೇಕಾದ್ರೆ ನೀವು ಕೋರ್ಟ್ ಫೀಸ್ ಅಂತ ಕಟ್ತೀರಿ ಕಕ್ಷಿದಾರರು, ಅದರಿಂದ ಎಷ್ಟೆಲ್ಲ ಆದಾಯ ಸರ್ಕಾರಕ್ಕೆ ಬರ್ತದೆ, ಆ ಆದಾಯದಲ್ಲಿ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಅನ್ನೋ ಅಂಕಿ ಸಂಖ್ಯೆ ಸಮೇತ ಅವರ ಮುಂದೆ ಇಟ್ಟು. ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಮುನಿರಾಜು, ಉಪಾಧ್ಯಕ್ಷ ಆರ್ ಕೇಶವಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಕೃಷ್ಣೋಜಿರಾವ್, ಜಂಟಿ ಕಾರ್ಯದರ್ಶಿ ವಿ ಮುನೇಗೌಡ, ಖಜಾಂಚಿ ಆರ್ ಮುನೇಗೌಡ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಬಿಕ್ರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ?
ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳ ಧ್ವನಿಯನ್ನು ಬಲಪ್ರಯೋಗದಿಂದ ಹತ್ತಿಕ್ಕುವ ಪ್ರಯತ್ನವನ್ನು ದೇಶದ ಜನತೆ ಒಪ್ಪುವುದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಎಂದು ಡಿವೈಎಫ್ಐ ಜಿಲ್ಲಾ ಮುಖಂಡ ರಾಜಶೇಖರ್ ಆಗ್ರಹಿಸಿದರು. ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿರುವುದನ್ನು ಖಂಡಿಸಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಡಿವೈಎಫ್ಐ ಮತ್ತು ಎಸ್ಎಫ್ಐ ಸಂಘಟನೆ ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವು ಮರುಕಳಿಸುತ್ತಿರುವುದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಗಳ ಕಾಲ ಶ್ರಮಪಟ್ಟು ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದರೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಅವರ ಪರಿಶ್ರಮ ವ್ಯರ್ಥವಾಗುತ್ತಿದೆ. ನೀಟ್ ಪರೀಕ್ಷೆಯಂತಹ ರಾಷ್ಟ್ರಮಟ್ಟದ ಪರೀಕ್ಷೆಗಳು ಸಂಪೂರ್ಣ ಪಾರದರ್ಶಕವಾಗಿ ನಡೆಯಬೇಕು. ತಮ್ಮ ಹಕ್ಕುಗಳಿಗಾಗಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಟಿಯರ್ ಗ್ಯಾಸ್ ಪ್ರಯೋಗಿಸಿ ಲಾಠಿ ಚಾರ್ಜ್ ನಡೆಸಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದ ಕ್ರಮವಾಗಿದೆ. ವಿದ್ಯಾರ್ಥಿಗಳ ಧ್ವನಿಯನ್ನು ಬಲಪ್ರಯೋಗದಿಂದ ಹತ್ತಿಕ್ಕುವ ಪ್ರಯತ್ನವನ್ನು ದೇಶದ ಜನತೆ ಒಪ್ಪುವುದಿಲ್ಲ. ಕೇಂದ್ರ ಸರ್ಕಾರ ಈ ಘಟನೆಯ ನೈತಿಕ ಹೊಣೆ ಹೊತ್ತು ದೇಶದ ವಿದ್ಯಾರ್ಥಿಗಳಲ್ಲಿ ಕ್ಷಮೆಯಾಚಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ವಿದ್ಯಾರ್ಥಿಗಳ ನ್ಯಾಯಯುತ ಹೋರಾಟವನ್ನು ಬಲಪ್ರಯೋಗದಿಂದ ಹತ್ತಿಕ್ಕುವುದು ಖಂಡನೀಯ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ದೇಶದ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು ಕೇಂದ್ರ ಸರ್ಕಾರ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಶಿಕ್ಷಣ ವ್ಯವಸ್ಥೆಯಲ್ಲಿನ ಅಕ್ರಮಗಳು ಮತ್ತು ನೀಟ್ ಪರೀಕ್ಷಾ ಹಗರಣಗಳ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಸಿಪಿಐ ಹಾಗೂ ಡಿವೈಎಫ್ಐ ವಿದ್ಯಾರ್ಥಿ ಸಂಘಟನೆಗಳು ನೀಟ್ ಪರೀಕ್ಷಾ ಅಕ್ರಮದ ಹೊಣೆ ಹೊತ್ತು ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಧರ್ಮೇಂದ್ರ ಪ್ರಧಾನ್ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೋಮಶೇಖರ್, ಹರೀಶ್, ಎಂಪಿ ಮುನಿವೆಂಕಟಪ್ಪ, ಮುನಿಸ್ವಾಮಿ, ಕೃಷ್ಣಪ್ಪ, ಜ್ಯೋತಿ ಪ್ರಕಾಶ್ ಮತ್ತು ಗೌತಮ್ ಸೇರಿದಂತೆ ಡಿವೈಎಫ್ಐ ಕಾರ್ಯಕರ್ತರು ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇವತ್ತು ಜಂತರ್ ಮಂತರ್ನಲ್ಲಿ ಏನು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ, ಇವತ್ತು ಸಂಸತ್ ಚಲೋ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಅಲ್ಲಿ ನಾಯಕತ್ವ ವಹಿಸಿರುವಂತಹ ಎಸ್ಎಫ್ಐ ಮತ್ತು ಕಾಂಗ್ರೆಸ್ ಪಾರ್ಟಿ ವಿದ್ಯಾರ್ಥಿಗಳನ್ನು ನಮ್ಮ ಪ್ರೀತಿಯ ಪೊಲೀಸರು ನಮಗೆ ಮನಬಂದಂತೆ ಹೊಡೆದು ರಕ್ತಗಾಯಗಳನ್ನು ಮಾಡಿ ಅವರನ್ನು ಗಾಯಗೊಳಿಸುವ ವಿಚಾರವಾಗಿ ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಎಲ್ಲಿದ್ದೀವಿ? ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಷ್ಟ್ರ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದೀವಿ. ನಾವು ಕೇಳ್ತಾ ಇದ್ದೀವಿ ಡಿವೈಎಫ್ಐ, ಎಸ್ಎಫ್ಐ ನಮಗೆ ಸಂಸತ್ತಿಗೆ ಚಲೋ ಮಾಡುವಂತ ಅವಕಾಶ, ಹಕ್ಕು ನಮಗಿಲ್ವಾ? ನಮ್ಮ ಮೂಲಭೂತ ಹಕ್ಕು ಹೋರಾಟ ಮಾಡೋದು. ನೀವು ಮಾಡಿರುವಂತ ಒಂದು ಅಲಕ ಕೆಲಸ. ಇವತ್ತು ವಿದ್ಯಾರ್ಥಿಗಳ ನೀಟ್ ಏನು ಮೆಡಿಕಲ್ ಸೀಟುಗಳನ್ನು ನೀವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳಿಗೆ ಮಾರ್ಕೊಳ್ಳೋದಕ್ಕಾಗಿ ನಿಮ್ಮ ಬಿಜೆಪಿ ಜನಪ್ರತಿನಿಧಿಗಳು ಮಾಡಿರುವಂತಹ ಒಂದು ಅಲಕ ಕೆಲಸ ಇವತ್ತು ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳು ಬೀದಿಗೆ ಬಂದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಹೇಳ್ತಾ ಇದ್ದೇವೆ, ಒಂದೊಮ್ಮೆ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಸಂಗ್ರಾಮ ದಂಗೆ ಎದ್ದಿದ್ದು ನೋಡಿದ್ದೀವಿ.
ಬಿಜೆಪಿಯವರ ವಿರುದ್ಧ ಕೂಡ ನಾವು ಮತ್ತೊಂದು ಬಾರಿ ಸ್ವತಂತ್ರ ಸಂಗ್ರಾಮ ತಂಗೆ ಎನ್ನುವಂತ ಅವಕಾಶ ಮುನ್ನಡೆ ಇದೆ. ನಾವು ಹೇಳ್ತಾ ಇದ್ದೀವಿ, ವಿದ್ಯಾರ್ಥಿಗಳು, ಈ ದೇಶದಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಕೋಮುವಾದ, ಜಾತಿವಾದ ಬಿದ್ದಿರುವಂತ ನಿಮ್ಮನ್ನು ಬಿಡುವುದಿಲ್ಲ. ನಾವು ನಿಮ್ಮನ್ನು ಈ ದೇಶದಿಂದ ಸ್ವತಂತ್ರ ಸಂಗ್ರಾಮದ ಮೂಲಕ ಮತ್ತೊಮ್ಮೆ ಬಡಿ ಓಡಿಸ್ತೇವೆ ಅನ್ನೋ ಮುಖಾಂತರ ನಾನು ಈ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಈ ಒಂದು ಹೋರಾಟಕ್ಕೆ ಈ ಹೋರಾಟದಲ್ಲಿ ನಿಲ್ಲೋದಿಲ್ಲ. ಇವತ್ತು ಏನು ನಮ್ಮ ಬೇಡಿಕೆಗಳಿವೆ, ಆ ಬೇಡಿಕೆಗಳು ಇಡೋವರೆಗೂ ನಾವು ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ಬಂದು ಕೂಡ ಕರೆ ಕೊಡೋದಕ್ಕೂ ಕೂಡ ರೆಡಿ ಇದ್ದೀವಿ. ನಾವು ಬಂದು ಕೂಡ ಮಾಡ್ತೀವಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀನಿ ಬಂಧುಗಳೇ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. 2 ಪ್ರತ್ಯೇಕ ಅಲ್ಯೂಮಿನಿಯಂ ಕೇಬಲ್ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇದಿಸಿದ್ದಾರೆ. ಅಂತಾರಾಜ್ಯ ಕೇಬಲ್ ಕಳ್ಳರ ಬಂಧನದ ಮೂಲಕ ಸುಮಾರು 15 ಲಕ್ಷ ಮೌಲ್ಯದ ಮಾಲು ಜಪ್ತಿ ಮಾಡಿದ್ದಾರೆ. 2 ಪ್ರತ್ಯೇಕ ಅಲ್ಯೂಮಿನಿಯಂ ಕೇಬಲ್ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇದಿಸಿದ್ದಾರೆ. ಅಂತಾರಾಜ್ಯ ಕೇಬಲ್ ಕಳ್ಳತನ ಬಂಧನದ ಮೂಲಕ ಸುಮಾರು 15 ಲಕ್ಷ ಮೌಲ್ಯದ ಮಾಲು ಜಪ್ತಿ ಮಾಡಿದ್ದಾರೆ. ಜುಲೈ 11ರಂದು 600 ಮೀಟರ್ಗಳಷ್ಟು ಅಲ್ಯೂಮಿನಿಯಂ ವೈರ್ ಹಾಗೂ ಜುಲೈ 14ರಂದು 6000 ಮೀಟರ್ಗಳಷ್ಟು ಅಲ್ಯೂಮಿನಿಯಂ ವೈರ್ ಕಳ್ಳತನವಾಗಿತ್ತು. ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿತ್ತು. 2 ಪ್ರತ್ಯೇಕ ಅಲ್ಯೂಮಿನಿಯಂ ಕೇಬಲ್ ಕಳ್ಳತನ ಪ್ರಕರಣಗಳ ಎಫ್ಐಆರ್ಗಳ ಆಧಾರದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ತನಿಖೆ ವೇಳೆ ಆರೋಪಿಗಳನ್ನು ಬಂಧಿಸಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ಪ್ರಸನ್ನ, ಲಕ್ಷ್ಮೀನಾರಾಯಣ ಹಾಗೂ ಡಿವೈಎಸ್ ಪಾಂಡುರಂಗ ಅವರ ಮಾರ್ಗದರ್ಶನದಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಡಾಕ್ಟರ್ ನವೀನ್ ಕುಮಾರ್ ಎಂಬಿ ನೇತೃತ್ವದ ತಂಡವು ಈ ಯಶಸ್ವಿ ಕಾರ್ಯಾಚರಣೆ ನಡೆಸಿದೆ. ಬಂಧಿತರಿಂದ 10 ಲಕ್ಷ ಮೌಲ್ಯದ ಅಲ್ಯೂಮಿನಿಯಂ ಪೀಸ್ಗಳು ಹಾಗೂ ಸುಮಾರು 5 ಲಕ್ಷ ಮೌಲ್ಯದ ಅಶೋಕ್ ಲೈಲ್ಯಾಂಡ್ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು 15 ಲಕ್ಷದ ಮೌಲ್ಯದ ಕಳವು ಮಾಲನ್ನು ಪತ್ತೆ ಹಚ್ಚಿ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸ್ ತಂಡ ಯಶಸ್ವಿಯಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಡಾಕ್ಟರ್ ನವೀನ್ ಕುಮಾರ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಪಿಎಸ್ಐ ನಾರಾಯಣಸ್ವಾಮಿ, ಪ್ರೊಫೆಸರ್ ಪಿಎಸ್ಐ ವಿನಾಯಕ ಪಾಟೀಲ್, ಪ್ರೊಫೆಸರ್ ಪಿಎಸ್ಐ ನಾಗರಾಜು, ರಾಧಾಕೃಷ್ಣ, ಎಎಸ್ಐ ಎಚ್ಸಿ ರಂಗನಾಥ್, ಎಚ್ಸಿ ಸುನೀಲ್ ಬಾಸಗಿ, ಎಚ್ಸಿ ಮಂಜುನಾಥ್, ಎಚ್ಸಿ ಚಂದ್ರಶೇಖರ್, ಎಎಚ್ಸಿ ನಟರಾಜು, ಪಿಸಿ ಸಚಿನ್ ಉಪ್ಪಾರ, ಪಿಸಿ ಪ್ರವೀಣ್ ಹಾಗೂ ತಾಂತ್ರಿಕ ಸಿಬ್ಬಂದಿಯವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಚಂದ್ರಕಾಂತ್ ಎಂವಿ, ಅಪರ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ವೆಂಕಟೇಶ್ ಪ್ರಸನ್ನ, ಅಪರ ಪೊಲೀಸ್ ಅಧೀಕ್ಷಕರಾದ ಲಕ್ಷ್ಮೀನಾರಾಯಣ, ಎವಿ ದೊಡ್ಡಬಳ್ಳಾಪುರ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಪಾಂಡುರಂಗ ಅಭಿನಂದಿಸಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಬಂಧಿತ ಆರೋಪಿಯನ್ನು ಅಂತರರಾಜ್ಯ ಮಟ್ಟದಲ್ಲಿ ಕೇಬಲ್ ಕಳ್ಳತನ ನಡೆಸುತ್ತಿದ್ದ ಜಾಲದ ಆರೋಪಿಗಳಾಗಿದ್ದು, ಇವರ ವಿರುದ್ಧ ಇನ್ನಷ್ಟು ಪ್ರಕರಣಗಳ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಇನ್ಸ್ಪೆಕ್ಟರ್ ಡಾಕ್ಟರ್ ನವೀನ್ ಕುಮಾರ್ ಎಂಬಿ ತಿಳಿಸಿದ್ದಾರೆ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸಂಘ ಸಂಸ್ಥೆಗಳು ನೆರವು ನೀಡುವ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಕೊಡುಗೆ ನೀಡಬೇಕು. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿಯೂ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರೋತ್ಸಾಹ ನೀಡಬೇಕು ಎಂದು ರೋಟರಿ ಕೋಲಾರ ಸೆಂಟ್ರಲ್ ರೋ ಶ್ರೀನಾಥ್ ಕೆ ವೆಂಕಟಾದ್ರಿ ತಿಳಿಸಿದರು.
ನಗರದ ಕುರುಬರಪೇಟೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಿರಂತರ ಅಭ್ಯಾಸ ಮಾಡಬೇಕು. ಪತ್ರಿಕೆ ಮತ್ತು ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳುವ ಮೂಲಕ ಸಾಮಾನ್ಯ ಜ್ಞಾನ ಹೆಚ್ಚಿಸಿಕೊಳ್ಳಬೇಕು ಎಂದರು. ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಬಟ್ಟೆ, ಪುಸ್ತಕ, ಕಲಿಕಾ ಸಾಮಗ್ರಿ, ಬಿಸಿಯೂಟ ಹಾಗೂ ನುರಿತ ಶಿಕ್ಷಕರನ್ನು ನೇಮಿಸಿರುವುದರಿಂದ ಶೈಕ್ಷಣಿಕ ಗುಣಮಟ್ಟ ಉನ್ನತವಾಗಿರುತ್ತದೆ. ಪೋಷಕರು ಹಾಗೂ ವಿದ್ಯಾರ್ಥಿಗಳ ಅಸಡ್ಡೆ ತೋರಿಸದೆ ಗಮನವಿಟ್ಟು ಅಭ್ಯಾಸ ಮಾಡಿಸಿದಲ್ಲಿ ಖಾಸಗಿ ಶಾಲೆಗಳನ್ನು ಮೀರಿಸಬಹುದು ಎಂದು ಹೇಳಿದರು. ಉಳ್ಳವರು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ನೆರವಾಗುವುದರ ಜೊತೆಗೆ ಬದುಕಿನ ಸಾರ್ಥಕತೆಯನ್ನು ಮೆರೆಯಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕೋಲಾರ ಸೆಂಟ್ರಲ್ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷ ಕೆಎಚ್ ನಾಗರಾಜ್, ಕೆಎನ್ಎನ್ ಪ್ರಕಾಶ್, ಅಸಿಸ್ಟೆಂಟ್ ಗವರ್ನರ್ ಎಜೆ ಸುಧಾಕರ್, ಪದಾಧಿಕಾರಿಗಳಾದ ಆರ್ಕೆ ಸುಂದರ, ವಿಎಚ್ ರಾಜ್ಕುಮಾರ್, ಎಚ್ಎಂ ಮಂಜುನಾಥ್, ಟಿಎಸ್ ರಮೇಶ್, ನಿವೃತ್ತ ಐಎಸ್ಐ ರವೀಂದ್ರನಾಥ್, ಎಂ ನಾರಾಯಣಸ್ವಾಮಿ, ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಪಿ ನಾರಾಯಣಪ್ಪ, ಮುನಿಕೃಷ್ಣ, ಮುಖ್ಯೋಪಾಧ್ಯಾಯರಾದ ಸುಜಾತ, ಸಹ ಶಿಕ್ಷಕಿ ಪದ್ಮಾವತಿ, ಶೋಭಾ ಸೇರಿದಂತೆ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಇವತ್ತಿನ ದಿನ ಈ ಪುಸ್ತಕ ವಿತರಣೆ ಕಾರ್ಯಕ್ರಮ ಏನು ಮಾಡೋದ್ರಲ್ಲಿ ಬಹಳ ಸಂತೋಷ ಆಗ್ತಾಯಿದೆ. ನಿಮ್ಮ ಶಾಲೆಯಲ್ಲಿ ಮಾಡುತ್ತೆ. ಹಾಗೆ ನೀವೆಲ್ಲ ಪುಸ್ತಕದಿಂದ ನಿಮ್ಮ ಜ್ಞಾನ, ಆಲೋಚನೆ, ಭವಿಷ್ಯ, ಈ ಪುಸ್ತಕಗಳು ನಮಗೆ ತುಂಬ ಸ್ನೇಹಿತರು, ನಮ್ಮ ಆತ್ಮೀಯ ಸ್ನೇಹಿತರು. ನಮಗೆ ಎಲ್ಲ ಪುಸ್ತಕ ತುಂಬ ಸ್ನೇಹಿತರು ಅಲ್ವಾ? ಹಾಗೆ ಭವಿಷ್ಯದಲ್ಲಿ ತುಂಬ ಹೆಚ್ಚಿನ ಜ್ಞಾನ ಬೆಳೆಸ್ಕೊಂಡು ಉಜ್ವಲ ಭವಿಷ್ಯ ರೂಪಿಸಿ ಅಂತ ಹೇಳಿ ಈ ಎರಡು ಮಾತನ್ನು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ದೇವನಹಳ್ಳಿ ತಾಲೂಕು ಸೊಸೈಟಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ರಾಮಮೂರ್ತಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ಮುನಿರಾಜು ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ರಾಮಮೂರ್ತಿ ಅವರನ್ನು ಆಯ್ಕೆ ಮಾಡಲಾಗಿದೆ. ದೇವನಹಳ್ಳಿ ತಾಲೂಕು ಸೊಸೈಟಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಮುನಿರಾಜು ಅವರು ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ರಾಮಮೂರ್ತಿ ಅವರು ಅವಿರೋಧವಾಗಿ ಆಯ್ಕೆಯಾದರು. ಸಂಘದ ನೂತನ ಅಧ್ಯಕ್ಷ ರಾಮಮೂರ್ತಿ ಅವರು ಮಾತನಾಡಿ, ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಸಂಘದ ಕಟ್ಟಡವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲಾಗುವುದು. ಸಂಘದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಕಾಂತಮ್ಮ, ನಿರ್ದೇಶಕರಾದ ರಮೇಶ್, ಗಂಗಾಧರ್, ಚನ್ನಕೃಷ್ಣಪ್ಪ, ಮುನಿರಾಜು, ಶಿವಣ್ಣ, ದೇವರಾಜು, ಮಂಜುನಾಥ್, ಚಂದ್ರಶೇಖರ್, ಭಾಗ್ಯಮ್ಮ, ಶಿವಾನಂದ, ರಮೇಶ್, ನಾಗರಾಜು ಹಾಗೂ ಯುವ ಜೆಡಿಎಸ್ ಮುಖಂಡ ಅಭಿಷೇಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷ ರಾಮಮೂರ್ತಿ ಅವರನ್ನು ಅಭಿನಂದಿಸಿದರು. ಎಲ್ಲ ಆಡಳಿತ ಮಂಡಳಿ ಮಿತ್ರರು ಹಾಗೂ ಮಾಜಿ ಅಧ್ಯಕ್ಷರು, 4 ಜನ ಹಾಲಿ ಮಾಜಿ ಅಧ್ಯಕ್ಷರಿದ್ದೀರ. ನಿಮ್ಮ ಮಾರ್ಗದರ್ಶನದೊಳಗಡೆ ಮುಂದೆ ಆಗಬೇಕಾಗಿರೋಂಥ ಕೆಲಸಗಳು, ಈ ಜವಾಬ್ದಾರಿ ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಜನತಾ ಬಜಾರ್ ಮೇಲೆ ಒಂದು ನೂತನ ಕಟ್ಟಡ ಕಟ್ಟಬೇಕು. ಅದನ್ನು ಕಂಪ್ಲೀಟ್ ಮಾಡಿ ಡಿಸೆಂಬರ್ನಲ್ಲಿ ಉದ್ಘಾಟನೆ ಮಾಡಬೇಕು. ಮುಂದೆ ಇದನ್ನು ಹಿಂಗೆ ಸಂಘ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು. ಮುಂದೆ ಇವತ್ತೇನು ಸಂಘ ಲಾಭ ಹೆಚ್ಚಿದೊಳಗೆ ಅದಕ್ಕಿಂತ ಹೆಚ್ಚಿನಾಗಿ ಮಾಡಬೇಕು ಅಂತ ಎಲ್ಲ ಸಲಹೆ ಕೊಟ್ಟಿದ್ದೀರ. ಅದನ್ನು ಚಾಚು ತಪ್ಪದೆ ನಾನು ಕ್ಷಮಾವಹಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತೇನೆ. ಲಾಭಾಂಶ ಎಷ್ಟಿದೆ? ಲಾಭಾಂಶ ಈಗ 20 ಕಳೆದ ವರ್ಷ, ಈ ವರ್ಷ ಈಗ ಆಡಿಟ್ ಆಗ್ತಾ ಇದೆ. 60-70 ಲಕ್ಷ ಬರ್ಬೋದು ಲಾಭ. ನೆಕ್ಸ್ಟ್ ಇದನ್ನ ಶಕ್ತಿ ಮೀರಿ ಕೆಲಸ ಮಾಡಿ ಲಾಭಾಂಶದಿಂದ ಹೆಚ್ಚಿನಾಗಿ ಬರೋಂಥ ಕೆಲಸನ ಎಲ್ಲ ಆಡಳಿತ ಮಂಡಳಿ ಎಲ್ಲ ಸದಸ್ಯರ ಸಲಹೆ ಪಡೆದು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಸರುಗದ್ದೆಯಾದ ಚಿಂತಾಮಣಿ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಸ್ವಚ್ಛತೆ ಮಾಯ, ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ರೈತರು, ಕೂಲಿಯಾಳುಗಳು. 2 ಲಕ್ಷ ರು ಲಂಚ ಸ್ವೀಕರಿಸಿದ ಮುಳಬಾಗಿಲು ತಾಲೂಕಿನ ನರೇಗಾ ಇಂಜಿನಿಯರ್ ಸೇರಿದಂತೆ 2 ಬಂಧಿಸಿದ ಲೋಕಾಯುಕ್ತ ಪೊಲೀಸರು.
ನ್ಯಾಯಾಲಯಗಳಲ್ಲಿ ಮೂಲ ಸೌಕರ್ಯಕ್ಕೆ ಒತ್ತಾಯಿಸಿ ವಕೀಲರ ಪ್ರತಿಭಟನೆ. ರಾಜ್ಯಾದ್ಯಂತ ನ್ಯಾಯಾಲಯಗಳ ಕಲಾಪ ಬಹಿಷ್ಕರಿಸಿ ವಕೀಲರ ಹೋರಾಟ. ದೇವನಹಳ್ಳಿ ವಕೀಲರ ಸಂಘದಿಂದ ಪ್ರತಿಭಟನೆಗೆ ಬೆಂಬಲ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.